ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಇಂದು ನಾವು ಚರ್ಚೆ ಮಾಡುವ ವಿಷಯ ಸೆಕೆಂಡ್ PUC ಇತಿಹಾಸ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್. ಈ ವಿಡಿಯೋ ತುಂಬ ಮುಖ್ಯವಾಗಿದೆ, ಯಾಕೆಂದರೆ ಈ ಪ್ರಶ್ನೆಗಳು ಬ್ಲೂ ಪ್ರಿಂಟ್ ಮತ್ತು ಪ್ರೀವಿಯಸ್ ಇಯರ್ ಅದೇ ರೀತಿ ರಿಪೀಟೆಡ್ ಕೇಳಲಾದ ಕ್ವೆಶನ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಆದ್ದರಿಂದ ಯಾರು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಬನ್ನಿ ನೋಡೋಣ ಅಂತ. ಫಸ್ಟಿಗೆ ಐ ವಿಲ್ ಡಿಸ್ಕಸ್ ಅಬೌಟ್ 5 ಮಾರ್ಕ್ಸ್ ಕ್ವೆಶನ್ಸ್. ಅಂದರೆ 5 ಮಾರ್ಕ್ಸ್ ಕ್ವೆಶನ್ಸಲ್ಲಿ ನಿಮಗೆ ಚೋಳರ ಗ್ರಾಮ ಆಡಳಿತವನ್ನು ವಿವರಿಸಿ ಅಂತ ಕೇಳ್ತಾನೆ, ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ ಅಂತ ಕೇಳ್ಬೋದು, ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ ಅಂತ ಕೇಳ್ಬೋದು, ರಾಷ್ಟ್ರ ಚೇತನದ ಉದಯಕ್ಕೆ ಕಾರಣವಾದ ಅಂಶಗಳು ಯಾವುವು ಅಂತ ಕೇಳ್ಬೋದು. ಇವೆಲ್ಲ ಏನಾಗ್ತಿರ್ತವೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ 5 ಮಾರ್ಕ್ಸ್ ಕ್ವೆಶನ್ಸ್ ಆಗಿರ್ತವೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 10 ಮಾರ್ಕ್ಸ್ ಕ್ವೆಶನ್ಸನ್ನು ನೋಡ್ತಾ ಹೋಗೋಣ. 10 ಮಾರ್ಕ್ಸಲ್ಲಿ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ ಅಂತ ಇದೆ. ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯುತ್ತಾರೆ, ಏಕೆ ವಿವರಿಸಿ ಅಂತ ಕೇಳುತ್ತಿರ್ತಾರೆ. ವಿಜಯನಗರದ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ ವಾಸ್ತುಶಿಲ್ಪವನ್ನು ಕುರಿತು ಬರೆಯಿರಿ ಅಂತ ಕೇಳಬಹುದು. ಸರ್ ಎಂ ವಿಶ್ವೇಶ್ವರಯ್ಯನವರ ಆಧುನಿಕ ಮೈಸೂರಿನ ನಿರ್ಮಾತೃವಾಗಿದ್ದಾರೆ, ಯಾಕೆ ಅಂತ ಕೇಳ್ತಾರೆ. ಅಕ್ಬರನ ಜೀವನ ಮತ್ತು ಸಾಧನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕ್ವಶನ್ ಬರ್ಬೋದು. ಇವೆಲ್ಲ ಏನಾಗ್ತಿರ್ತವೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ 10 ಮಾರ್ಕ್ಸ್ ಕ್ವೆಶನ್ಸ್ ಆಗಿರ್ತವೆ. ಅದೇ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಮತ್ತೆ ಅಡಿಷ್ನಲ್ ಅಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸನ್ನು ಅಗೇನ್ ನಾವೇನು ಮಾಡಿದ್ದೀವಿ, ಲಿಸ್ಟ್ ಮಾಡ್ತಾ ಹೋಗಿದ್ದೀವಿ. ಗಾಂಧಾರ ಕಲಾಶಾಲೆಯ ಮುಖ್ಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಇದೆ. ತಾಳಿಕೋಟೆ ಯುದ್ಧದ ಕಾರಣಗಳು ಮತ್ತು ಫಲಿತಾಂಶಗಳು ಯಾವುವು. ಟಿಪ್ಪು ಸುಲ್ತಾನ್ನ ಬ್ರಿಟಿಷರೊಂದಿಗೆ ನಡೆದ ಹೋರಾಟವನ್ನು ಚರ್ಚಿಸಿ. ಭಾರತೀಯ ಶಿಕ್ಷಣದ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವದ ಬಗ್ಗೆ ಬರೆಯಿರಿ ಅಂತ ಕ್ವಶನ್ ಬರುತ್ತೆ. ಹೊಯ್ಸಳ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಕ್ವಶನ್ ಕೇಳ್ತಾನೆ. ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿ ಅಂತ ಕ್ವಶನ್ ಕೇಳ್ತಾನೆ. ಡ್ರೇನೇಜ್ ಸಿದ್ಧಾಂತದ ಬಗ್ಗೆ ಬರೆಯಿರಿ ಅಂತ ಕ್ವಶನ್ ಬರುತ್ತೆ. ಕರ್ನಾಟಕದ ಏಕೀಕರಣ ಚಳವಳಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕ್ವಶನ್ ಕೇಳ್ತಿರ್ತಾನೆ. ಅದೇ ರೀತಿ 10 ಮಾರ್ಕ್ಸ್ ಕ್ವೆಶನ್ಸು ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಹಾಗೂ ಧಾರ್ಮಿಕ ಸ್ಥಿತಿಯ ಬಗ್ಗೆ ಬರೆಯಿರಿ ಅಂತ ಕ್ವಶನ್ ಬರುತ್ತೆ. ಎರಡನೇ ಪುಲಕೇಶಿಯ ಸಾಧನೆಗಳು, ಇದು ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವಶನು. ಅಕ್ಬರ್ನ ಜೀವನ ಮತ್ತು ಸಾಧನೆಗಳು, ಇದು ಕೂಡ ಇಂಪಾರ್ಟೆಂಟ್ ಕ್ವಶನು. ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ. ಮುಹಮ್ಮದ್ ಬಿನ್ ತುಘಲಕ್ ಅವರ ಆಡಳಿತಾತ್ಮಕ ಪ್ರಯೋಗಗಳನ್ನು ವಿಮರ್ಶಾತ್ಮಕವಾಗಿ ಪರಿಶೀಲಿಸಿ. ಅಶೋಕನ ಜೀವನ ಮತ್ತು ಸಾಧನೆಗಳು, ಇದು ತುಂಬ ಇಂಪಾರ್ಟೆಂಟ್ ಕ್ವಶನು. ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಮತ್ತು ಫಲಿತಾಂಶಗಳು. ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ 5 to 10 ಮಾರ್ಕ್ಸ್ ಕ್ವಶನ್ಸ್ಗಳಾಗಿವೆ. ಇನ್ನು ನೆಕ್ಸ್ಟ್ ನಮ್ಮ ವಿಡಿಯೋದಲ್ಲಿ 1-2 ಮಾರ್ಕ್ಸನ್ನು ಕ್ವಶನ್ಸನ್ನು ಏನು ಮಾಡ್ತೀವಿ, ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಉಪಯೋಗವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಅದೇ ರೀತಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.